ಒಂದ್ ಜಾಗದಲ್ಲಿ ಲೇ ದರ್ಶನ್ ಅಯ್ಯೋ ಲೈ ನಿನ್ ಪಟಾಲಂಗೆ ಹಂಗೆಲ್ಲ ಹೇಳೋ ಅವರು ಸ್ಲ್ಯಾಂಗೇ ಚೇಂಜು. ಇವರು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುಂಚೆ ಸಪೋರ್ಟಿವ್ ಆಗಿ ಮಾತಾಡಿದ್ದಾರೆ ಅನ್ನೋದು. ತಲೆ ಬೆದರಿಕೆ ಹಾಕಿಸ್ತಾ ಇದ್ದಾನೆ, ನಾನು ನೀನು ಅಳ್ಳಾಡ್ಸಕ್ಕಾಗಲ್ಲ, ಹಾಗೆ ಹೀಗೆ ನೀನೊಂದು ಬಿಡಲ್ಲ ಕಣೋ. ಅಂದ್ರೆ ಹೊರಗಡೆ ಬಂದಿದ್ದಾದ್ಮೇಲೆ ದರ್ಶನ್ ಸರ್ ವಿರುದ್ಧವಾಗಿ ನಿಂತ್ಕೊಳ್ತಾರೆ, ಸ್ವಲ್ಪ ನಿಂದನೆ ಮಾತುಗಳನ್ನ ಆಡ್ತಾರೆ. ಯಾಕೆ ಈ ವ್ಯಕ್ತಿ ಈ ರೀತಿ ಹೀಗೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ? ಅಲ್ಲ ನಂಗೆ ಎರಡು ಫಸ್ಟ್ ಆಫ್ ಆಲ್ ಈ ವಿಷಯ ದರ್ಶನ್ ಸರಿಗೆ ಗೊತ್ತಾಗೋದಕ್ಕೆ ಅದೇ ಇನ್ನೊಂದು ಟ್ರೋಲ್ ಆಗಿದ್ದು ಚಪಾತಿ ಮೇಡಮ್ ಚಪಾತಿ ಮಿಸ್ಸಸ್ ಚಪಾತಿ ಅಥವಾ ಮಿಸ್ಟರ್ ಚಪಾತಿ ಅಂತ ಅಂದ್ಬಿಟ್ಟು ನಿಮ್ಮಿಬ್ರಿಗೂ ಸುದೀಪ್ ಟ್ಯಾಗ್ ಲೈನ್ ಕೊಡುತ್ತಾರೆ. ಸೊ ಅದು ಯಾವ ಲೆವೆಲಿಗೆ ಟ್ರೋಲ್ ಆಯ್ತು ಅಂದ್ರೆ ಊರ್ ಅದೇನೋ ಅಂತಾರಲ್ಲ, ಊರ್ ಮೇಲೆ ಊರ್ ಬೀಳ್ತಾ ಇದೆ. ಧರ್ಮ ಕೀರ್ತಿರಾಜು ಅನುಷಾ ಇಬ್ರು ಚಪಾತಿ ತಿನ್ನಿಸ್ಕೊಂಡಿದ್ರಲ್ಲ ಗುರು ಹಿಂದೆಗಡೆ, ಅದ್ರಲ್ಲಿ ಬಿಸಿ ಆಗಿದ್ದಾರೆ ಅವರು. ಫುಟೇಜ್ ಅಲ್ಲೂ ತೋರಿಸ್ತಾರೆ. ಅದ್ ನಿಜವಾಗ್ಲೂ ಅಂದ್ರೆ ನೀವು ಆತರ ಮಾಡ್ಬೇಕು ಅಂತ ಮಾಡಿದ್ರ ಅಥವಾ ಅಯ್ಯೋ ಈಗ ಜಗಳ ಆಡ್ತಾರೆ ಆಮೇಲೆ ಸರಿ ಹೋಗ್ತಾರೆ ಅಂತ ನಿಮ್ಮ ಮನಸ್ಥಿತಿ ಹೆಂಗಿತ್ತು ಮೇಡಮ್ ಆ ಒಂದು ಟೈಮ್ ನಲ್ಲಿ? ಜಗದೀಶ್ ಸರು ಸಿ ಅವ್ರು ಇವಾಗ ಏನೇ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು ಅವ್ರೇನು ಮನಸ್ಸಿಂದ ಮಾತಾಡಿರಲ್ಲ, ಏನೋ ಮಾತಾಡಬೇಕು ಫ್ಲೋನಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಬಿಟ್ರೆ ಅವ್ರು ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೆ ನನ್ನ ಮೇಲೆ ಒಂದು ಕಾಳಜಿ ಇದೆ ಅನ್ನೋದಂತೂ ನನಗೆ 100% ಗೊತ್ತಿದೆ, ಈಗಲೂ ಇರುತ್ತೆ. ಎಲ್ಲ ಆ ಥರ ಅವ್ರಿಗೆ ಏನೋ ಅಂಥದ್ದು ಮಾಡಿಲ್ಲ. ಏನೋ ಫ್ಲೋನಲ್ಲಿ ಅವ್ರು ಸ್ವಲ್ಪ ಮಾತು ಜಾಸ್ತಿ ಆಡ್ತಾರಲ್ಲ ಆ ಥರ ಹೇಳಿರ್ತಾರೆ, ಅದಕ್ಕೆ ನಂಗೆ ಅವ್ರ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ. ಅದನ್ನು ಕ್ಲಿಯರ್ ಅಂತೂ ಮಾಡ್ಕೋತೀನಿ ನೀವು ಹೇಳಿದ ಕ್ವಶನ್ಗೆ. ಬಟ್ ಅಲ್ಲಿ ಅವ್ರು ಏನು ಮಾಡೋರು ಗೊತ್ತಾ, ಬೆಳಗ್ಗೆಯಿಂದ ಸಂಜೆವರೆಗೂ ಸಖತ್ ಎಂಟರ್ಟೈನಿಂಗ್ ಆಗಿರೋರು. ಓಕೆ ಏನಂತಂದರೆ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್. ಅವರು ಬೆಳಗ್ಗೆ ಎದ್ದಾಗಿಂದ ಅವರೇ ಫಸ್ಟ್ ಎದ್ದೇಳ್ತಿದ್ರು, ಬಾತ್ರೂಮ್ ತೊಳಿತಿದ್ರು, ಕಸ ಗುಡಿಸ್ತಾ ಇದ್ರು ಆ್ಯಂಡ್ ಎಲ್ಲರನ್ನೂ ನಗಿಸ್ತಾ ಇದ್ರು. ಆ್ಯಂಡ್ ರೆಡ್ ಬನಿಯನ್ನು ಬ್ಲ್ಯಾಕ್ ಚಡ್ಡಿ ನೋಡಿರ್ತೀರಲ್ಲ ಅದನ್ನ ಹಾಕೊಳ್ಳೋದು, ಬಾತ್ರೂಮ್ ತೊಳಿಯೋದು, ಅದನ್ನ ಹಾಕೊಳ್ಳೋದು, ಹಂಸ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು, ಈ ಥರ ಎಂಟರ್ಟೈನಿಂಗ್ ಆಗಿರೋರು. ಸಂಜೆ ರೆಡಿ ಆಗೋರು, ಸಕ್ಕದಾಗಿ ರೆಡಿ ಆಗೋರು, ನೀಟಾಗಿ ರೆಡಿ ಆಗ್ಬಿಟ್ಟು ಹಿಂಗೆ ಕೂತ್ಕೊಳ್ಳೋದು, ಹಿಂಗೆ ನೋಡ್ಕೊಂಡು ಕೂತಿರೋರು. ಯಾರು ಜಗಳ ಆಡ್ಬೇಕಾದ್ರೆ ಜಾಸ್ತಿ ಅವ್ರು ಏನಾದ್ರು ಅವ್ರು ಹೆಂಗೆ ಗೊತ್ತಾ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವ್ರ ಮೂಡ್ ಸ್ವಿಂಗ್ಸ್ ಆಗುತ್ತೇನೋ ನಮಗೆ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡಿ ನಾನು ನೋಡ್ತಾ ಇರ್ತಿದ್ದೀನಿ ಹಿಂಗೆ ಆಡ್ತಿದ್ದಾರೆ ಅಂತ. ಮೋಕ್ಷಿತ ಅವರು ಯಾವುದೋ ಒಂದು ಟಾಸ್ಕಲ್ಲಿ ಯಾರಿಗೋ ಒಬ್ರಿಗೆ ಶಿಷ್ಯರಿಗೋ ಏನೋ ಆಗುತ್ತೆ, ಅದು ಸರಿಯಾಗಿ ನೆನಪಿಲ್ಲ ಪ್ರಾಬಬ್ಲಿ. ಅವ್ರಿಗೇನೋ ಆಗುತ್ತೆ, ಸರ್ ಜಗದೀಶ್ ಸರ್ ನೀರು ಕೊಡಿ ಅಂತ ಕೇಳ್ತಾರೆ, ನರ್ಕದಲ್ಲಿದ್ದ. ಜಗದೀಶ್ ಸರ್ ಹ್ಞೂ ಇರಮ್ ಅಂತ ಓಡೋಗ್ತಾರೆ ನೀರು ತರ್ತೀನಿ ಅಂತ. ವಾಪಸ್ ಬರ್ತಾರೆ, ಜೋಬಲ್ ಕೈ ಇಟ್ಕೊಂಡು ಬರ್ತಾರೆ. ಜಗದೀಶ್ ಸರ್ ನೀರು ತಂದ್ರ ಅಂತ ಮೋಕ್ಷಿತ ಕೇಳಿದೆ, ನೀನು ನಂಗೆ ಅವೆಲ್ಲ ಹೇಳ್ಬೇಡಮ್ಮ, ಅವೆಲ್ಲ ನನಗೆ ಆರ್ಡರ್ ಮಾಡಬೇಡ ನೀನು ಅಂತಾರೆ. ಅಂದರೆ ಹಂಗೆ ಆ ಥರ ಫ್ಲಕ್ಚುಯೇಟ್ ಮೈಂಡು ಟಕ್ಕಂತ ಸಂಜೆ ಆಗಿದ ತಕ್ಷಣ ಅವರಿಗೆ. ಸೊ ಅದು ಜಗಳ ಕಾಮನ್ ಆಗೋಗಿತ್ತು. ಅದು ನಾನೇನು ಮಾಡ್ತಿದ್ದೆ, ಒಂದು 2 ಸಲ ಬಿಡ್ಸಕ್ಕೆ ಹೋಗಿದ್ದೀನಿ. ಒಂದು ಸಲ ಬಿಡ್ಸಕ್ಕೆ ಹೋದಾಗೆ ನೀನು ಈ ಕಡೆ ಬಾ ಅಂತಂದಾಗ ಸರಿಗ ಒಂದು ಏಟ್ ಬಿತ್ತು. ಆಮೇಲೆ ರಂಜಿತ್ತು ಮತ್ತು ವಿಕ್ಕಿನ ಬನ್ನಿ ಅಂತ ಅವ್ರನ್ನ ಎಳಿಯೋಕ್ಕೆ ಹೋದಾಗ ಹಣೆಗೊಂದು ಏಟ್ ಬಿತ್ತು. ಆಮೇಲೆ ಕಾಲಲ್ಲಿ 1-2 ಸಲ ತುಳಿಸ್ಕೊಂಡಿದ್ದೆ ಜಗಳ ಆಡಬೇಕಾದ್ರೆಲ್ಲ. ಅಂದರೆ ನಾನು ಹೋಗ್ಬಿಟ್ಟು ಜಗಳ ಆಡ್ತಿರ್ಲಿಲ್ಲ, ಬಿಡ್ಸಕ್ಕೆ ಹೋಗ್ತಿದ್ದೆ, ಎಳಿತಿದ್ದೆ ಬನ್ನಿ ಹೊಡೆದಾಡಬೇಡಿ ಅಂತ ಹೊಡೆದಾಡ್ತಿರ್ಲಿಲ್ಲ, ಹೊಡೆದಾಡೋ ಮೂಮೆಂಟ್ ಇರ್ತಾಯಿತ್ತು. ಅಷ್ಟು ಜೋರು ಜಗಳ ಆಡೋರು. ಕಾಲಲ್ಲಿ ತುಳಿಸ್ಕೊಂಡು ನೋವು ಮಾಡ್ಕೊಂಡೆ ಹೋಗಿ ಏನಾದ್ರು ಮಾಡ್ಕೊಳ್ಳಿ ಅಂತ ಬಂದು ಕುತ್ಕೊಂಡಿದ್ದೆ ಒಂದು 4-5 ಸಲ. ಆ್ಯಂಡ್ ದೆನ್ ಚಪಾತಿ ವಿಷಯ ನನಗೆ ಆಚೆಗಡೆ ಬಂದಮೇಲೆ ಗೊತ್ತಾಯ್ತು ಅದು ಈ ಲೆವೆಲ್ಗೆ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು. ಅವತ್ತೇನಾಯ್ತು ಅಂದರೆ ಎಲ್ರಿಗೂ ಚಪಾತಿ ಮಾಡಿಕೊಟ್ಟೆ. ಐ ವಾಸ್ ಟಯರ್ಡ್, ನಂಗೆ ಅವತ್ತು ಸರಿಯಾಗಿ ಹುಷಾರು ಇರಲಿಲ್ಲ. ಎಲ್ರಿಗೂ ಒಂದು 50 ಚಪಾತಿ ಮಾಡಿ ಎಲ್ರದ್ದು ಊಟ ಆಗಿತ್ತು. ಇನ್ನೇನು ನಾನು ಧರ್ಮ ತಿನ್ನಬೇಕಿತ್ತು, ನಾನು ಹೊಸಿತಾ ಇದ್ದೆ, ಅವ್ರು ಸುಡ್ತಾ ಇದ್ರು, ನಮ್ಮಿಬ್ರದ್ದು ಊಟ ಆಗಿರಲಿಲ್ಲ. ಧರ್ಮ ಅವ್ರು ಹೇಳ್ತಾರೆ, ಅದು ನಾನು ಸುಟ್ಕೊಡ್ತೀನಿ ನೀವು ತಿನ್ಬಿಡಿ, ಪಾಪ ನೀವು ಆವಾಗಿಂದ ಮಾಡ್ತಿದ್ದೀರಾ ಅನ್ನೋ ಒಂದು ಕನ್ಸನಲ್ಲಿ ಹೇಳಿದ್ರು. ನಾನು ಒಂದು ಚಪಾತಿ ಹಾಕೋತೀನಿ, ಎಗ್ ಬೇರೆ. ಆ ಮನೇಲಿ ಎಗ್ ಸಿಗೋದು ಪುಣ್ಯ. ಚಿಕನ್ ಎಲ್ಲ ನನಗೆ ಸಿಕ್ಕಾಬಿಡ ಇಷ್ಟ. ಎಗ್ ಯಾವಾಗಾದ್ರು ವಾರಕ್ಕೊಂದ್ಸಲ ಏನಾದ್ರು ಎಗ್ ಮಾಡಿರ್ತೀವಿ, ಎಗ್ ಬುರ್ಜಿ. ಸರಿ ತಿನ್ಬಿಡೋಣ ಬಿಸಿಯಲ್ಲೇ ಅಂತ ಅಂದ್ಕೊಂಡು ತಿಂತಾಯಿದ್ದೆ. ನಾನು ಒಂದು ತುತ್ತು ತಿನ್ನೋದಕ್ಕೂ ಅವ್ರು ಜಗಳ ಆಡೋದಕ್ಕೂ ಸರಿ ಹೋಯ್ತು. ನೋಡ್ತಾ ಇದ್ದೀನಿ ನಾನು ಜಗಳ ಯಾಕೆ ಆಡ್ತಿದ್ದಾರೆ ಅನ್ನೋದು ನಂಗೆ ಐಡಿಯಾ ಇಲ್ಲ. ಬಿಕಾಸ್ ನಾನು ಕಿಚನಲ್ಲೇ 50 ಚಪಾತಿ ಮಾಡಬೇಕು, ಆಲ್ಮೋಸ್ಟ್ 1 ಅವರಿಂದ ನಾನು ಕಿಚನಲ್ಲೇ ನಿಂತಿದ್ದೆ, ಚಪಾತಿ ಹೊಸ್ತು ಕಲಸಿ ಎಲ್ಲ ಮಾಡೋ ಅಷ್ಟಿಗೆ. ಆಚೆಗಡೆ ಕಾನ್ವರ್ಸೇಷನ್ ಆಗಿರೋದು ಸುರೇಶ್ ಅಣ್ಣಂಗೂ ಜಗದೀಶ್ ಅವ್ರಿಗೂ, ಅದು ನೆಕ್ಸ್ಟ್ ಲೆವೆಲ್ ಕಾನ್ವರ್ಸೇಷನ್. ಅದು ನಂಗೆ ಗೊತ್ತಿಲ್ಲ. ಆಮೇಲೆ ಧರ್ಮ ಅವ್ರ ಪಾಪ ಅವರು ತಿಂದಿರ್ಲಿಲ್ವಲ್ಲ, ಒಂದು ತುತ್ತು ಅವ್ರಿಗೂ ತಿನ್ನಿಸ್ದೆ, ತೊಗೊಳ್ಳಿ ಧರ್ಮ ನೀವು ತಿಂದಿಲ್ಲ ಅಂತ. ಆಮೇಲೆ ಮತ್ತೆ ಅವ್ರು ಹೊಡೋದ್ರು, ನಾನು ಹೋಗಲಿಲ್ಲ, ನಾನು ಬಿಡ್ಸೋಕ್ಕೆ ಹೋಗಲಿಲ್ಲ. ನನಗೆ ಕಾಮನ್ ಹೋಗಿ ನಾನೇ ಒಡಿಸ್ಕೊಂಡು ನೋವು ಮಾಡ್ಕೊಂಡು ಬರ್ತೀನಿ ಅಂದ್ಕೊಂಡು ನಾನು ಅಲ್ಲೂ ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಅಯ್ಯೋ ಏನು ಹಿಂಗೆ ನಿಂತಿದ್ದೀನಿ ಅಂತ ಒಳ್ಳೆ ಕ್ಯೂಟಾಗಿ ನಿಂತಿದ್ದೀನಿ, ಡಾಲ್ ಥರ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಜಗಳನ್ನ ಟಿ ವಿನಲ್ಲಿ ನೋಡೋ ಥರ ಹಿಂಗೆ ತಿನ್ಕೊಂಡು ನೋಡ್ತಾ ಇದ್ದೀನಿ. ಶರ್ಟ್ ಎಂಥ ಕೆಲಸ ಮಾಡಿದೆ ಅಂತ ಈಗ ರಿಗ್ರೆಟ್ ಫೀಲ್ ಆಯಿತು. ಅಲ್ಲೋದಾಗಲೂ ಅಷ್ಟೇ, ನೀವು ಅಬ್ಸರ್ವ್ ಮಾಡಿರ್ತಾರೆ, ಈ ಕಡೆ ಎಲ್ಲ ಫುಲ್ಲು ಚೈತ್ರನ, ವಿಕ್ರಮು, ರಂಜಿತ್ತು, ಸುರೇಶನ ಹಿಡಿತಿದ್ದಾರೆ ಬಾಯಿ ಮುಚ್ಕೊಂಡು. ಈ ಕಡೆನೂ ಒಂದು ಹಂಸ ನನ್ನ ಪಕ್ಕ ಕೂತಿರ್ತಾರೆ, ಇವ್ರದ್ದು ಕಾನ್ವರ್ಸೇಷನ್ ಎಲ್ಲ ದೊಡ್ಡ ಜಗಳ ಆಗ್ತಿದೆ. ಅಲ್ಲೂ ನಾನು ಮಧ್ಯ ಕುತ್ಕೊಂಡು ತಿಂತಾ ಇದ್ದೀನಿ, ಇವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ವಿಷಯ ಏನು ಅಂತ, ಏನಾಯ್ತು ಅಂತ ನಿಂಗೆ ಗೊತ್ತಿಲ್ವಾ ಅಂತ ಹಂಸ ಅವ್ರಂದ್ರು.
ಅದು ಏನು ವಿಷಯ ಅಂತ ಗೊತ್ತಿಲ್ಲ. ಅವರು ಜಗಳ ನಾರ್ಮಲ್ ಸಣ್ಣ ವಿಷಯನೂ ದೊಡ್ಡ ಮಾಡ್ತಿರ್ತಾರೆ ಅಂತ ನಾನು ತಿಂತ ಕೂತಿದ್ದು. ಹಂಸ ಅವ್ರು ಹೇಳ್ತಾರೆ, ನನಗೆ ಹಿಂಗೆ ಅಂದಿದ್ದಾರೆ ಸುರೇಶ್ ಅವ್ರ ಹತ್ರ, ನನ್ನ ಗಂಡಂಗೆ ಗೊತ್ತಾದರೆ ಇವರು ಆ ಥರ ಎಲ್ಲ ಹೇಳಿದ್ರು. ಓ ಶೆಟ್ ಅಂತ ಅಂದ್ಕೊಂಡು ತೆಗೆದು ಹಿಂದೆ ಇಟ್ಟೆ ಪ್ಲೇಟ್ನ ಇಟ್ಬಿಟ್ಟು ಸೀರಿಯಸ್ಸಾಗಿ ಕುತ್ಕೊಂಡೆ. ಆಮೇಲೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ. ಜಗದೀಶ್ ಅವ್ರು ಹೋದಾಗಲೂ ನಂಗೆ ಸಿಕ್ಕಾಬಡೆ ಬೇಜಾರಾಯಿತು. ಬಿಕಾಸ್ ಅವ್ರ ಜೊತೆ ನಾನು ತುಂಬ ಕ್ಲೋಸ್ ಆಗಿದ್ದೆ ಮನೆ ಒಳಗಡೆ. ಅವ್ರನ್ನ ಕಳಿಸಿದ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡ್ತಿದ್ದಾಗ ನಾನು ಹಿಂಗೆ ಅಂದೆ. ನಾನು ಎಪಿಸೋಡ್ ನೋಡಿದಾಗ ಗೊತ್ತಾಯಿತು. ಆಮೇಲೆ ನಂಗೆ ಅವ್ರು ಹೋಗಿದ್ದು ಸಿಕ್ಕಾಪಟ್ಟೆ ಹರ್ಟ್ ಆಗೋಯ್ತು. ರಂಜಿತ್ ಅವ್ರು ಹೋಗಿದ್ದು ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಊಟ ಮಾಡೋಕ್ಕೂ ಮನ್ಸು ಬರಲಿಲ್ಲ. ತೊಗೊಂಡೋಗಿ ಅಲ್ಲಿ ಹೋಗಿ ಇಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಮೇಡಮ್, ಈಗ ನೀವು ಜಗದೀಶ್ ಅವ್ರ ಬಗ್ಗೆ ಮಾತಾಡಿದ್ರಿ. ಜಗದೀಶ್ ಸರ್ ಬಗ್ಗೆ ಅವರು ಆ್ಯಕ್ಚುಲಿ ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಾದ್ರೆ ದರ್ಶನ್ ಸರ್ ಪರವಾಗಿ ಫ್ರೀಡಮ್ ಪಾರ್ಕಲ್ಲಿ ಬನ್ನಿ ಎಲ್ಲರೂ ಹೋರಾಟ ಮಾಡೋಣ ಅಂತ ಕರೀತಾರೆ. ಅಂದರೆ ಹೊರಗಡೆ ಬಂದಿದ್ದಾದ್ಮೇಲೆ ದರ್ಶನ್ ಸರ್ ವಿರುದ್ಧವಾಗಿ ನಿಂತ್ಕೊಳ್ತಾರೆ, ಸ್ವಲ್ಪ ನಿಂದನೆ ಮಾತುಗಳನ್ನೆಲ್ಲ ಆಡ್ತಾರೆ. ಯಾಕೆ ಈ ವ್ಯಕ್ತಿ ಈ ರೀತಿ ಈಗ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ? ಅಲ್ಲ, ನಂಗೆ ಇದೆರಡೂ ವಿಷಯ ಗೊತ್ತಿಲ್ಲ. ನಾನು ಒಳಗಡೆ ಬರೋದಕ್ಕೂ ಮುಂಚೆ ದರ್ಶನ್ ಸರ್ ಪರವಾಗಿ ಮಾತಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹೊರಗೆ ಬಂದ್ಮೇಲೆ ಅವ್ರಿಗೆ ವಿರುದ್ಧವಾಗಿ ಮಾತಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಲೈಕ್ ಅವರು ಬಿಗ್ ಬಾಸ್ ಗೆ ನಾನು 2 ಡೇಸ್ ನಾಳೆ ಬಿಗ್ ಬಾಸ್ ಗೆ ಹೋಗ್ತಾ ಇದ್ದೀನಿ ಅನ್ನುವಾಗ ಇವತ್ತು ಫ್ರೀಡಮ್ ಪಾರ್ಕ್ ಕರೀತಾರೆ. ಓಕೆ, ಓ ನೀವೆಲ್ಲ ಹೋಗಿದ್ರಾ? ಓಕೆ ಓಕೆ ಓಕೆ. ಯಾರು ಸೋಷಿಯಲ್ ಏನು ಸ್ಯಾಟಲೈಟ್ ಮೀಡಿಯಾಸ್ ಯಾವ್ದು ಬಂದಿರಲ್ಲ, ಒಂದೇ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾನೇ ಹೋಗಿರ್ತೀವಿ. ದರ್ಶನ್ ಅಭಿಮಾನಿಗಳೆಲ್ಲರೂ ಬನ್ನಿ ಧರಣಿ ಕೂರೋಣ, ದರ್ಶನ್ ಇದ್ರಲ್ಲಿ ಏನು ತಪ್ಪಿಲ್ಲ, ದರ್ಶನ್ ಪ್ಯೂರ್ಲಿ ಒಳ್ಳೆಯವನು, ಇಲ್ಲಿ ಕೊಲೆ ಕೇಸ್ ನಲ್ಲಿ ಈ ತರ ಆಗಿದೆ ಆ ತರ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಅಂದ್ರೆ ಯಾರು ಬರಲ್ಲ ಅಭಿಮಾನಿಗಳು, ಎಲ್ಲಾ ಹುಡುಕಿದ್ರು ಒಂದ್ 10 ಜನ ಅಭಿಮಾನಿಗಳು ಬರ್ತಾರೆ. ಜಗದೀಶ್ ಅವ್ರ ಕಡೆಯವರೇನೆ ಒಂದ್ 15-20 ಜನ ಜಗದೀಶ್ ಅವ್ರ ಕಡೆಯವರು ಇರ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಮೀಡಿಯಾದವ್ರೇನೆ, ಅಂದ್ರೆ ಡಿಜಿಟಲ್ ಮೀಡಿಯಾ. ಸೊ ಅಲ್ಲೆಲ್ಲ ದರ್ಶನ್ ಇದ್ರಲ್ಲಿ ಏನೋ ತಪ್ಪಿಲ್ಲ, ಹಾಗೆ ಹೀಗೆ ಅದು ಇದು ನಾನ್ ಬಿಡ್ಸೋವರೆಗೂ ಬಿಡಲ್ಲ, ಯಾರು ಬರ್ತಾರೋ ಬರೋಲ್ಲ, ನಾವು ಅದನ್ನು ಕೂಡ ಕ್ವಶನ್ ರೈಸ್ ಮಾಡಿನೇ ಕೇಳಿರ್ತೀವಿ. ಜಗದೀಶ್ ಅವರೇ ಈ ತರ ಹಿಂಗೆ ಅಂದ್ರೆ ಯಾರು ಅಭಿಮಾನಿಗಳು ಬಂದಿಲ್ಲ, ಸೊ ಇದಕ್ಕೆ ಏನ್ ಹೇಳ್ತೀರಾ ಅಂತಂದಾಗ, ನಾನು ಬಿರಿಯಾನಿ ಓಟಿ ಪಾಕ್ ಅದೇನೋ ಅಂತಾರ ಅವರು, ಪಾಕೆಟ್ ಕೊಟ್ಟು ನಾನು ಕರೆಸ್ಕೊಳ್ಳೋನಲ್ಲ, ಅಥವಾ ಪೆಂಡಲ್ ಹಾಕಿ ಇದನ್ನ ಮಾಡೋದಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನೋಡಿ, ನಾನು ಯಾರನ್ನು ಬಾಡಿ ಗಾರ್ಡ್ಸ್ನು ಇಟ್ಕೊಂಡಿಲ್ಲ, ಕಾರ್ಗಳನ್ನೂ ಇಟ್ಕೊಂಡಿಲ್ಲ, ನಾನು ಬೈಕ್ ಇಟ್ಕೊಂಡಿದ್ದೀನಿ ಅಷ್ಟೇನೆ, ಅದರಲ್ಲೇ ಬರೋದು. ಜಗದೀಶ್ ಸರ್ ಸೊ ಯಾರು ಬರ್ಲಿ ಬಿಡ್ಲಿ, ನಾನು ದರ್ಶನ್ ಅವ್ರಿಗೆ ಅಂದ್ರೆ ದರ್ಶನ್ ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಂತೀನಿ, ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಏನ್ ಬೇಕೋ ಅದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯ್ತು. ಆದ್ರೂ ನೆಕ್ಸ್ಟ್ ಡೇಗೆ ಬಿಗ್ ಬಾಸಿಗೆ ಬಂದ್ಬಿಡ್ತಾರೆ. ಅವಾಗ್ಲಿಂದನೇ ಅಂದ್ರೆ ಕೆಲವರೆಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಆದ್ರು. ನೋಡು, ಜಗದೀಶ್ ಅವರು ಹೋದ್ರು, ಇರ್ಲಿ ಪರವಾಗಿಲ್ಲ, ನಮ್ ಡಿ ಬಾಸಿಗೆ ನಿಂತ್ಕೊಂತೀನಿ ಅಂತ ಹೇಳಿದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಆಲ್ಮೋಸ್ಟ್ ಎಲ್ಲಾ ದರ್ಶನ್ ಅವರ ಅಭಿಮಾನಿಗಳು ಮತ್ತೆ ಬೇರೆ ನಟರು ಫ್ಯಾನ್ಸ್ಗಳು ಕೂಡ ಅಷ್ಟೇನೆ. ಅಂದ್ರೆ ಎಷ್ಟು ಗುಂಡಿಗೆ ಇದೆ ಪಾಪ, ನೋಡು ಅದ್ರ ಬಗ್ಗೆ ಇಷ್ಟೊಂದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಜಗದೀಶ್ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಹಾಗೆ ಅಂತ ಎಲ್ಲ ನಟರು ಫ್ಯಾನ್ಸ್ಗಳು ಕೂಡ ಲೈಕ್ ಪ್ರತ್ಯೇಕವಾಗಿ ಜಗದೀಶ್ ಅವ್ರನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಂದ್ರೆ ಜಗದೀಶ್ ಅವ್ರ ಟಾಕ್ಸ್ ಆಗ್ಬೋದು, ಅದನ್ನೇ ಒಂದು ಟ್ರೋಲ್ ಮಾಡೋದು, ಇನ್ನೊಂದು ಇದೆಲ್ಲ ಜಾಸ್ತಿ ಆಗುತ್ತೆ. ಜಗದೀಶ್ ಅವರು ಆಫ್ಟರ್ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಏನ್ 15 ಡೇಸ್ ಇದ್ದು ಹೊರಗಡೆಗೆ ಬರ್ತಾರೆ, ಬಂದಿದ್ದ ತಕ್ಷಣದಿಂದನ ಅಂದ್ರೆ ದರ್ಶನ್ ಅವ್ರನ್ನ ಫಸ್ಟ್ ದರ್ಶನ್ ಅವ್ರ ಫ್ಯಾನ್ಸ್ ಇಂದಾನ ಬಂದಿರೋದು ಅದು ಇದು ಅಂತ ಕೆಲವು ವಾದ ವಿವಾದಗಳಾದ್ಮೇಲೆ ನಾನು ದರ್ಶನ್ ಇಂದ ಏನು ಹೋಗಿಲ್ಲ ಅನ್ನೋದು ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಯಾವಂದ್ರೆ ದರ್ಶನ್ ಇಂದ ನಾನೇನು ಹೋಗಿಲ್ಲ ಅನ್ನೋದ್ರಿಂದ ಸ್ಟಾರ್ಟ್ ಆಗಿದ್ದು. ಅವನು ನಾನ್ ಡಿ ಬಾಸ್ ಅನ್ಬೇಕು, ಅವನು ಯಾರು ಸ್ಟಾರ್ಟಿಂಗ್ ವಿಡಿಯೋ ಮಾಡೋದೇ ಅವರದು, ಯಾರೋ ಅಭಿಮಾನಿ. ನೀವು ಜಗದೀಶ್ ಅವರ ಒಂದು ಪೇಜ್ ನ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಥವಾ ಯಾವ್ಯಾವಾಗ ಅವರು ವಿಡಿಯೋ ಮಾಡ್ತಾ ಇರ್ತಾರೆ, ಪ್ರತಿ ಒಂದ್ ಜಾಗದಲ್ಲಿ ಅಲ್ಲೇ ದರ್ಶನ್ ನಿನ್ ಪಟಾಲಂ ಗ್ಯಾಂಗಲ್ಲ ಹೇಳೋ, ಅವರ ಸ್ಲ್ಯಾಂಗೇ ಚೇಂಜು, ಅವ್ರ ಆಕ್ಟಿವಿಟೀಸು ಆಟಿಟ್ಯೂಡೇ ಚೇಂಜ್ ಆಗಿದೆ. ಅಂದ್ರೆ ದರ್ಶನ್ ಅವರೇನೆ ಹೇಳಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಕೆಲವು ಜಾಗಗಳೆಲ್ಲ. ದರ್ಶನ್ ಅವ್ನ ಪಟಾಲಂ ಗ್ಯಾಂಗ್ಗಳನ್ನೆಲ್ಲ ಇಟ್ಕೊಂಡು ನನ್ನ ಹತ್ರನ ಕೊಲೆ ಬೆದರಿಕೆ ಹಾಕಿಸ್ತಾ ಇದ್ದಾನೆ, ನಾನು ನೀನು ಅಳ್ಳಾಡ್ಸೋಕ್ಕಾಗಲ್ಲ, ಹಾಗೆ ಹೀಗೆ ನೀನೊಂದು ಬಿಡಲ್ಲ ಕಣೋ, ನೀನು ಕೇಸ್ ಮಾಡಿರೋನು, ನೀನು ಆರೋಪಿ, ಹಾಗೆ ಈಗ ಬಂದಿದ ತಕ್ಷಣನೇ ಚೇಂಜು. ಅಂದ್ರೆ ಪೊಲೀಸ್ನವರೆಲ್ಲ ನೀನು ಅರೆಸ್ಟ್ ಮಾಡಿರೋದು ಸರಿ, ನೀನು ಹೊರ್ಗಡೆಗೆ ಬರಕ್ ಬಿಡಲ್ಲ ಕಣಲೇ, ಹಾಗೆಲ್ಲ ಹೀಗೆಲ್ಲ. ಮತ್ತೆ ಇನ್ನೊಂದು ಅವರು ಕಾಂಟ್ರವರ್ಸಿ ಟಾಕ್ಸ್ ಅಂತ ಹೇಳ್ತಾರೆ, 24 hours ಅಲ್ಲಿ 25,000 ಕಾಲ್ಸ್ಗಳು ಬಂದಿದೆ ನನಗೆ ಅಂತ ಹೇಳ್ತಾರೆ. ಅದು ದರ್ಶನ್ ಅಭಿಮಾನಿಗಳು ಅಂದ್ರೆ ದರ್ಶನ್ ಪಟಾಲಂ ಗ್ಯಾಂಗು ನನಗೆ ಕಾಲ್ ಮಾಡಿದೆ, ದರ್ಶನ್ ಹೇಳಿ ಮಾಡಿಸಿದಾನೆ, 25,000 ಕಾಲ್ ಬಂದಿದೆ. ಎಷ್ಟು 24 ಗಂಟೆಲಿ 25,000 ಕಾಲ್ ಬಂದಿದೆ ಅನ್ನೋದು ಒಂದು ಹೇಳಿಕೆ. 10,000 ಕಾಲ್ ಬಂದಿದೆ ಅಂತ ಇನ್ನೊಂದು ಬರುತ್ತೆ. ಸೊ ಇದೆಲ್ಲ ನೋಡ್ತಾ ಇರ್ಬೇಕಂದ್ರೆ ಈಗ ಮಾತಾಡಿದ್ ನೀವು ಕೇಳಿಸ್ಕೊಂಡಿದ್ದೀರಾ, ನೀವು ನೋಡಿ ಬೇಕಿದ್ರೆ ಈ ತರ ಎಲ್ಲ ಮಾತಾಡ್ತಾರೆ. ನಿಜವಾಗ್ಲೂ ನಿಮ್ಗೆ ಏನ್ ಅನ್ನಿಸ್ತಾ ಇದೆ?
ಈ ತರ ಎಲ್ಲ ಮಾತಾಡ್ತಾ ಇರೋದನ್ನ ಕೇಳಿದ್ರೆ ಅಲ್ಲ ಫಸ್ಟ್ ಆಫ್ ಆಲ್ ಈ ವಿಷಯ ದರ್ಶನ್ ಸರಿಗೆ ಗೊತ್ತಾಗೋದಕ್ಕೆ ಗೊತ್ತೇ ಇರಲ್ಲ ಅನ್ಸುತ್ತೆ ಇವ್ರ ತರ ಎಲ್ಲ ಮಾಡ್ತಾರೆ. ಇವರು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುಂಚೆ ಸಪೋರ್ಟಿವ್ ಆಗಿ ಮಾತಾಡಿದ್ದಾರೆ ಅನ್ನೋದು ದರ್ಶನ್ ಸರಿಗೆ ಗೊತ್ತಿರಲ್ಲ. ಆಚೆ ಬಂದ್ಮೇಲೆ ಅವ್ರು ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅನ್ನೋದು ದರ್ಶನ್ ಸರಿಗೆ ಗೊತ್ತಿರಲ್ಲ. ಅಂಡ್ ಅಭಿಮಾನಿಗಳು ಅನ್ಲೆಸ್ ಅಂಟಿಲ್ ಇವ್ರದ್ದು ದರ್ಶನ್ ಸರ್ ವಿರುದ್ಧವಾಗಿ ಏನೋ ಒಂದು ಬರೋವರೆಗೂ ಯಾರು ರಿಯಾಕ್ಟ್ ಮಾಡಿಲ್ಲ. ಅಂಡ್ 10,000 25,000 ಕಾಲ್ ಮಾಡಕ್ಕೆ ದಿನಕ್ಕೆ ಇರೋದೇ 24 ಗಂಟೆ, ಅದರಲ್ಲಿ 12 ಅವರ್ ನಿದ್ದೆ ಮಾಡಬೇಕು, ಇನ್ನೊಂದು 4-5 ಅವರ್ ಅವ್ರ ಪರ್ಸ್ನಲ್ ಕೆಲಸಗಳದ್ದಾಗಿರುತ್ತೆ. 2 ಅವರಲ್ಲಿ ಅವ್ರಿಗೆ 25,000 ಕಾಲ್ನ ಅಟೆಂಡ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಐ ಡೋಂಟ್ ಥಿಂಕ್ ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು. ದರ್ಶನ್ ಸರಿ ಪರಿಚಯ ಇದ್ದಾರಾ ಜಗದೀಶ್ ಸರ್? ಇಲ್ಲ 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 ಯಾವ್ದೇನು